ಹಾಯ್ ನನ್ನ ಮುದ್ದು ಯೂಟ್ಯೂಬ್ ಫ್ಯಾಮಿಲಿ, ಗುಡ್ ಮಾರ್ನಿಂಗ್, ಶುಭೋದಯ, ಭಾನುವಾರದ ಶುಭಾಶಯಗಳು ಎಲ್ರಿಗೂ. ಎಲ್ರದ್ದು ಟೀ ಕಾಫಿ ಆಯಿತಾ ಸ್ನೇಹಿತರೆ? ಇವತ್ತು ಬೆಳಗ್ಗೆನೇ ಬಂದುಬಿಟ್ಟು ಬೇಗ ವಿಡಿಯೋ ಶೇರ್ ಮಾಡ್ಕೊಳ್ಬೇಕು. ಈಗ 2 ದಿನ ವಿಡಿಯೋ ಹಾಕಿಲ್ಲ ಅನ್ನೋದಕ್ಕೋಸ್ಕರ ಇವತ್ತು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಈಗ ಬೇಗ ಎದ್ದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಹಾಗಾಗಿ ನನ್ನ ವಾಯ್ಸ್ ಆ ರೀತಿ ಕೇಳಿಸ್ತಾ ಇದೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಸ್ನೇಹಿತರೆ, ಶಿವರಾತ್ರಿ ಹಬ್ಬದಲ್ಲಿ ಅಡುಗೆ ರೆಸಿಪಿಗಳೆಲ್ಲ ಯಾವುದು ಮಾಡಿದ್ದೆ ಅದು ಅಡುಗೆದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಿಮ್ಮ ಮುದ್ದಾದ ಒಂದು ಲೈಕ್ ಇರಲಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣಂತೆ. ಹಾಗೆಯೇ ಮೊದಲಿಗೆ ಮಹಾಶಿವರಾತ್ರಿ ಹಬ್ಬ ಹಾಗೆಯೇ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ. ನನ್ನೆಲ್ಲ ಮುದ್ದು ಸ್ನೇಹಿತರಿಗೂ ಸ್ನೇಹಿತರೆ, ಅವತ್ತಿನ ದಿನ ವಿಡಿಯೋ ಇದು ಕಮ್ಯುನಿಟಿಯಲ್ಲಿ ಇದನ್ನು ಹಾಕಿದ್ದಷ್ಟೇ, ವಿಡಿಯೋ ಮಾಡೋದಕ್ಕೆಲ್ಲ ಆಗಲಿಲ್ಲ ನನಗೆ. ಹಾಗಾಗಿ ಇವತ್ತೇನೆ ಶುಭಾಶಯ ಹೇಳ್ತಾಯಿದ್ದೀನಿ ಸ್ನೇಹಿತರೆ, ಏನು ತಪ್ಪಾಗಿ ತಿಳ್ಕೊಬೇಡಿ. ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಹೋಳಿಗೆ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಎಲ್ಲದು ರೆಡಿ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹೋಳಿಗೆ ಸಾಂಬಾರು ಇನ್ನೇನೆಲ್ಲರೂ ಮಾಡೇ ಮಾಡ್ತಾರೆ, ಆದರೂ ನಾವೀಗ ನಮ್ಮ ಮನೇಲಿ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ನೋಡ್ಕೊಂಬನ್ನಿ. ನನ್ನ ಚಿಕ್ಕ ಮಗುಗೆ ಬಂದುಬಿಟ್ಟು ಹೋಳಿಗೆ ಸಾಂಬಾರು ಅಂದರೆ ತುಂಬ ಇಷ್ಟ ಸ್ನೇಹಿತರೆ. ಯಾವಾಗಲೂ ಕೇಳ್ತಾಯಿದ್ದ, ಮೊನ್ನೆ 1-2 ಸಲ ಕೇಳ್ತಿದ್ದ, ಅಮ್ಮ ನೀನು ಹೋಳಿಗೆ ಮಾಡೇ ತುಂಬ ದಿನ ಆಯ್ತಲ್ಲಮ್ಮ, ಹೋಳಿಗೆ ಸಾರು ಮಾಡಮ್ಮ, ಹೋಳಿಗೆಗಿಂತ ಹೋಳಿಗೆ ಸಾಂಬಾರು ಹೆಚ್ಚಿಗೆ ಬೇಕು, ಹೋಳಿಗೆ ಸಾಂಬಾರು ಮಾಡಮ್ಮ ನೀನು ಅಂತ ಹೇಳ್ತಾಯಿದ್ದ. ನನಗೆ ಅವಾಗ ಒಂಥರ ಅನ್ನಿಸ್ತಾಯಿತ್ತು, ಎಂಥ ಕೆಲಸಪ್ಪ, ನನ್ನ ಮಗ ಕೇಳ್ತಾಯಿದ್ರು ನಾನು ಮಾಡಿಕೊಡ್ತಾ ಇಲ್ವಲ್ಲ ಅಂತ. ಒಂದು ಸ್ವಲ್ಪ ಗ್ಲಾಸ್ ಅಷ್ಟು ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡಿದರೂ ಆಗ್ತಿತ್ತು, ಆದರೆ ನಾನು ಮಾಡೋದಕ್ಕಾಗಲಿಲ್ಲ ಸ್ನೇಹಿತರೆ. ಹಾಗಾಗಿ ಎಷ್ಟೊಂದು ಸಲ ಕೇಳ್ತಾಯಿತ್ತು ಪಾಪ, ಮಾಡೋಣ ಅಂಥೇಳಿ. ಮತ್ತು ನಮ್ಮ ಅಮ್ಮಗೆ ಬೇರೆ ಹೇಳ್ತಿದ್ದೆ, ವಿಡಿಯೋ ನೋಡಿದ್ರೆ ನಮ್ಮ ಅಮ್ಮಗೂ ಏನು ತಿನ್ನೋ ಥರ ಆಸೆ ಆಗುತ್ತೆ. ಅವ್ರಿಗೆ ಈಗ ಸ್ವಲ್ಪ ಪಥ್ಯ ಅದು ಎಲ್ಲ ಇರೋದ್ರಿಂದ ವಿಡಿಯೋ ನೋಡಿಬಿಟ್ರೆ ನಮ್ಮ ಅಮ್ಮನಿಗೂ ಇದಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅಡುಗೆಗಳು ಅಷ್ಟೊಂದು ಶೇರ್ ಮಾಡ್ಕೊಳ್ತಿಲ್ಲ. ಮೊನ್ನೆ ಕೇಳಿದೆ, ಅಮ್ಮ ನಾನು ವಿಡಿಯೋದಲ್ಲಿ ಅಡುಗೆ ಎಲ್ಲ ಹಾಕ್ದಾಗೆಲ್ಲ ನಿನಗೊಂಥರ ಇದು ಅನಿಸುತ್ತಲ್ಲಮ್ಮ ತಿನ್ಬೇಕಂತೇಳಿ ಅಂತಂದಿದ್ದಕ್ಕೆ, ನೀನು ಹಂಗೆಲ್ಲ ಇದನ್ನು ಮಾಡಬೇಡಮ್ಮ, ನೀನು ನನಗೇನು ತಿನ್ಬೇಕು ಅನ್ಸಲ್ಲ, ನೀನು ಮಾಡು, ಆಗ್ತಾಯಿರೋ ವಿಡಿಯೋ ನಾನು ನೋಡ್ತೀನಿ, ಹಂಗೆಲ್ಲ ಏನು ಅಂದ್ಕೊಳಲ್ಲ, ನೀನು ವಿಡಿಯೋ ಮಾಡು, ಅಡುಗೆದೆಲ್ಲ ಹಾಕು ಅಂತ ಹೇಳ್ತಾಯಿದ್ರು ಸ್ನೇಹಿತರೆ. ಒಂಥರ ಅನ್ನಿಸ್ತಾಯಿತ್ತು ನನಗವಾಗ, ಅಲ್ಲೊಂಥರ ಇದು, ಇಲ್ಲಿ ಮಕ್ಳದೊಂಥರ ಆಸೆ, ಅಲ್ಲೊಂಥರ ಇದು ಅಂತೇಳಿ ಈ ರೀತಿಯಾಗಿ ಒಂಥರ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಈಗ ವಿಡಿಯೋನೇ ಸರಿಯಾಗಿ ಇದು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಸ್ನೇಹಿತರೆ. ಹಾಗಾಗಿ ನಮ್ಮಮ್ಮ ಹೇಳಿದ್ರಿಂದ ಆಯ್ತಮ್ಮ ಅಂತೇಳಿ, ಹಬ್ಬ ಎಲ್ಲ ಇದನ್ನು ಮಾಡೋ ಮೂಡೇ ಇರಲಿಲ್ಲ ನನಗೆ. ಆದ್ರೆ ನಮ್ಮಮ್ಮ ಇನ್ನು ಬೈತಾರೆ ಮತ್ತೆ ಅಂತ ಹೇಳ್ಬಿಟ್ಟು, ಅದರಲ್ಲೂ ನಮ್ಮ ಅತ್ತೆ ಹೇಳ್ತಾಯಿದ್ರು, ಫಸ್ಟು ಪೂಜೆ ಎಲ್ಲ ಮಾಡು, ಎಲ್ಲ ಅಡುಗೆ ಎಲ್ಲ ಮಾಡ್ತೀಯ, ಇಲ್ಲ ಸುಮ್ಮನೆ ವರ್ಷಕ್ಕೊಂದು ಹಬ್ಬದಲ್ಲಿ ಹಾಗೆ ಬಿಟ್ಕೊಂಡು ಕೊಡ್ತೀಯ ಅಂತ ಏನು ಮಾಡ್ದಂಗೆ ಅಂತೇಳಿ ಬೈತಾಯಿದ್ರು ನಮ್ಮತ್ತೆ. ಸರಿ ಆಯಿತು ಬಿಡತ್ತೆ ಅಂತೇಳಿ ಮಾಡ್ತೀನಿ ಅಂತೇಳಿ, ಮತ್ತು ಮಗ ಬೇರೆ ಕೇಳ್ತಾ ಇದ್ದಿದ್ದರಿಂದ ಮತ್ತೆ ಮಾಡಿದೆ ಸ್ನೇಹಿತರೆ. ಇನ್ನೇನು ನೆಕ್ಸ್ಟು ಯುಗಾದಿ ಹಬ್ಬ ಬರ್ತಾಯಿದೆ, ಹಾಗೆಯೇ ಹೋಳಿ ಹುಣ್ಣಿಮೆ, ಯುಗಾದಿ ಹಬ್ಬ, ಶ್ರೀರಾಮನವಮಿ, ಎಲ್ಲ ಹಬ್ಬಗಳು ಒಂದರಿಂದ ಒಂದು ಹಬ್ಬಗಳು ಬರ್ತಾಯಿದೆ ಸ್ನೇಹಿತರೆ. ಆಯಿತು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೆ ಸ್ನೇಹಿತರೆ. ಹೋಳಿಗೆ ಮತ್ತು ಹಾಗೆಯೇ ಕಾಳು ಪಲ್ಯ ಸ್ನೇಹಿತರೆ, ಹಾಗೆಯೇ ಅನ್ನ ಸಾಂಬಾರು, ಪಕೋಡ, ಹೆಸರುಬೇಳೆ, ಕೋಸಂಬರಿ, ಇದೆಲ್ಲ ಮಾಮೂಲಿ ಇದ್ದಿದ್ದೆ ಸ್ನೇಹಿತರೆ. ಇನ್ನೊಂದು ಹಪ್ಳ ಸಂಡಿಗೆ ಇವೆರಡು ಇರಬೇಕಿತ್ತು, ಅದೊಂದೆರಡು ಇತ್ತು, ಹಪ್ಳ ಸಂಡಿಗೆ ಇತ್ತು. ಅದು ಯಾಕಂದರೆ ಈಗ 2ನೇ ವರ್ಷದ್ದು, ಹೋದ ವರ್ಷ ನಾನು ಮಾಡಿಲ್ಲಲ್ಲ, ಹಾಗಾಗಿ ಹಳೇದಿದೆ ಬೇಡ ಅನ್ನೋದಕ್ಕೋಸ್ಕರ ನಾನು ಅದನ್ನೆಲ್ಲ ಹಾಕಲಿಲ್ಲ. ಹಾಗೆಯೇ ಈ ವರ್ಷ ಮಾಡೋಣ ಅಂಥೇಳಿ 2-3 ದಿನ ನೆನೆ ಇಟ್ಟು ಇದು ಆಯಿತು ಸ್ನೇಹಿತರೆ. ಆ ಕಡೆ ಅಮ್ಮನ ಕಡೆ ಸ್ವಲ್ಪ ಇದಾಗಿದ್ದರಿಂದ ಅದು ಮಾಡೋದಕ್ಕೆ ಆಗಲಿಲ್ಲ ನನಗೆ. ಮಾಡ್ತೀನಿ ಸ್ನೇಹಿತರೆ, ಈ ವರ್ಷವೂ ಏನು ಮಾಡ್ದಂಗೆ ಏನಿರಲ್ಲ, ಮಾಡ್ತೀನಿ. ಆದರೆ ಅದಷ್ಟು ಮಾತ್ರ ಇದು ಮಾಡಲಿಲ್ಲ, ಸಾಕು ಅಷ್ಟಾದರೂ ಮಾಡಿಕೊಟ್ರು ನನ್ನ ಮಕ್ಕಳಿಗೆ ಊಟ ಮಾಡ್ತಾರಲ್ಲ ಅನ್ನೋದು ಒಂದು ಖುಷಿ ಸ್ನೇಹಿತರೆ. ಹಾಗೆಯೇ ನಾನು ಇತ್ತೀಚೆಗೆ ಬಂದುಬಿಟ್ಟು ಸ್ವಲ್ಪ ಸ್ವೀಟೆಲ್ಲ ಅಡುಗೆ ಮಾಡೋದು ಕಡಿಮೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅದೇನೋ ಗೊತ್ತಿಲ್ಲ ಸ್ನೇಹಿತರೆ, ಯಾವಾಗಲೂ ಹೋಳಿಗೆ ಅದು ಇದು ಅಂತೇಳಿ ಇದೇ ಆಗುತ್ತೆ ಅಂತೇಳಿ ಏನೋ ಒಟ್ಟು ಮಾಡೇ ಇಲ್ಲ. ಮುಂಚೆ ಎಲ್ಲ ಅಂತಂದರೆ ಅಮಾವಾಸ್ಯೆ ಬಂತು ಅಂತಂದರೆ ಹುಣ್ಣಿಮೆಗೆ ಹಾಗೆ ಶುಕ್ರವಾರ, ಶನಿವಾರ ಈ ರೀತಿಯಾಗಿ ಎಲ್ಲ ಮಾಡ್ತಾ ಇರ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಮಕ್ಳುಗಳು ಕೇಳ್ತಾಯಿದ್ರು, ಅಮ್ಮ ಮಾಡಿಲ್ಲಲ್ಲಮ್ಮ ಹೋಳಿಗೆ ಮಾಡು ಅಂತ. ಈ ಹೋಳಿಗೆ ಮಾಡಿದ್ದಾದಮೇಲೆ ಏನು ಹೇಳ್ತಾ ಇದ್ದಾರೆ, ಕರ್ಗೆಡುಬು ಮಾಡಬೇಕಿತ್ತಮ್ಮ ನೀನು ಅಂತ. ಆಯ್ತಪ್ಪ ಇನ್ನೊಂದು ದಿನ ಅದನ್ನೇ ಮಾಡಿಕೊಡ್ತೀನಿ ಅಂತೇಳಿ
ಅವಾಗೇನು ಊಟಕ್ಕೆ ಪೂರ್ತಿಗೆ ಹೋಳ್ಗೆ ಮಾಡಿದ್ದೆ ಸ್ನೇಹಿತರೆ. ಈಗ ಕರ್ಗಡುಬು ಮಾಡೋಣ ಅಂತ. ಈ ಸಂಡೇ ಎಲ್ಲ ಹೆಂಗೋ ಮನೇಲಿ ಇರ್ತಾವೆ ಮಕ್ಕಳೆಲ್ಲ, ಆದರೆ ದೊಡ್ಡವನಿಗೆ ಮಾತ್ರ ಸ್ವಲ್ಪ ಕಾಲೇಜ್ ಇರೋದ್ರಿಂದ ಹೋಗಿ ಬರ್ತಾನೆ, ಮಧ್ಯಾಹ್ನ ಬರೋ ಅಷ್ಟರಲ್ಲಿ ಮಾಡಿಟ್ರೆ ಊಟ ಮಾಡ್ತಾರೆ ಸ್ನೇಹಿತರೆ. ಹಾಗೆ ನನ್ನ ನಂತರದಲ್ಲಿ ಇಲ್ಲಿ ಹೋಳ್ಗೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಬ್ಯಾಡಗಿ ಮೆಣಸಿಕಾಯಿ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರದಲ್ಲಿ ಜೀರಿಗೆ, ಹಾಗೆಯೇ ಧನಿಯಾ ಕಾಳು, ಕೊತ್ತಂಬರಿ ಕಾಳು ಸ್ನೇಹಿತರೆ, ಹಾಗೆಯೇ ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನಂತರದಲ್ಲಿ ತೆಂಗಿನಕಾಯಿ ತುರಿನೂ ನೀವು ಒಂದು ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಣ ಕೊಬ್ಬರಿನೇ ಹಾಕಿದ್ದೀನಿ ಸ್ನೇಹಿತರೆ. ಅದನ್ನು ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಈರುಳ್ಳಿ ಹಾಗೆಯೇ ಬೆಳ್ಳುಳ್ಳಿ ಇದನ್ನೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋ ಟೈಮಿಗೆ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೂ ಫ್ರೈ ಆಗುತ್ತೆ ಮತ್ತು ಚೆನ್ನಾಗಿ ರುಚಿನೂ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಮೊದಲೆಲ್ಲ ಈಗ ಊರುಗಳಲ್ಲಿ ಏನು ಮಾಡ್ತಿದ್ವಿ ಅಂತಂದ್ರೆ ಒಲೆ ಒಳಗೆ ಹಾಕ್ಬಿಡ್ತಾಯಿದ್ದು. ಒಲೆ ಒಳಗೆ ಹಾಕಿ ಅದು ಚೆನ್ನಾಗಿ ಕೆಂಡದಲ್ಲಿ ಬೆಂದಿರ್ತಿತ್ತಲ್ಲ, ಅದನ್ನು ಹಾಕಿ ರುಬ್ಬಿ ಕಲ್ಲಲ್ಲಿ ಮಾಡ್ತಿದ್ರಲ್ವ, ಆ ಸಾಂಬಾರು ನಿಜವಾಗ್ಲೂ ಎಷ್ಟು ರುಚಿಯಾಗಿರೋದು ಸ್ನೇಹಿತರೆ. ಅದರಲ್ಲಿ ಬೆಳ್ಳುಳ್ಳಿ ಅಂತೂ ನಮ್ಮಮ್ಮ ಎರಡು ಗೆಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ ಹಾಕೋದ್ರಿಂದ ಅದ್ರಾಗ ನನ್ನ ಪಾಲು ಒಂದೊಂದು ಇರ್ತಿತ್ತು. ಅವ್ರು ಬೆಳ್ಳುಳ್ಳಿ ಇದನ್ನೆಲ್ಲ ಸಿಪ್ಪೆ ಸುಲಿದಿಡು ಅಂತಂದ್ರೆ ಅಷ್ಟರಲ್ಲಿ ಒಂದು ತಿಂದಿರ್ತಿದ್ದೆ. ಆ ರೀತಿಯಾಗಿರ್ತಿತ್ತು ಸ್ನೇಹಿತರೆ. ಬಸ್ಸಾರು ಮಾಡುವಾಗ್ಲೂ ಅಷ್ಟೇ, ಇವಾಗೆಲ್ಲ ನೆನೆಸ್ಕೊಂಡು ನಗು ಬರ್ತಾ ಇರುತ್ತೆ ನನಗೆ. ನೋಡಿ ಹುರ್ಕೊಂಡಿದ್ದೆಲ್ಲ ಈ ರೀತಿಯಾಗಿದೆ ಸ್ನೇಹಿತರೆ. ನಂತರದಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದು ಎಣ್ಣೆ ಬಿಸಿ ಆಗಿದ ನಂತರ ಸಾಸಿವೆ, ಜೀರಿಗೆ, ಹಾಗೆಯೇ ಕರಿಬೇವು, ಹಾಗೆಯೇ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲದನ್ನು ಸೇರಿಸಿ ಒಗ್ಗರಣೆ ಮಾಡ್ಕೊಳ್ಬೇಕು. ಕರಿಬೇವು ಫ್ರೆಶ್ ಆಗಿತ್ತು, ಮೇಲ್ಗಡೆ ಗಿಡದಲ್ಲಿ ಇತ್ತಲ್ವ, ಹಾಗಾಗಿ ತೊಗೊಂಡು ಬಂದು ಹಾಕಿದ್ದು ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಸಾಂಬಾರು ಮಾತ್ರ ಇಷ್ಟು ರುಚಿ ಅಂತೀರ, ಏನು ರುಚಿಯಾಗಿತ್ತು ಅಂದರೆ ನಿಜವಾಗ್ಲೂ. ಕೊತ್ತಂಬರಿ ಕಾಳು, ಧನಿಯಾ ಪುಡಿ ಇದೆಲ್ಲ ಹಾಕೋದಕ್ಕಿಂತ ಕೊತ್ತಂಬರಿ ಕಾಳು ಅವಾಗಿಂದವಾಗೆ ಫ್ರೆಶ್ಶಾಗಿ ಹಾಕಿ ಸಾಂಬಾರು ಮಾಡಿ ಸ್ನೇಹಿತರೆ, ಎಷ್ಟು ರುಚಿಯಾಗಿರುತ್ತೆ ಅಂದರೆ ನಿಜವಾಗ್ಲೂ ಅದು ಸಖತ್ ಟೇಸ್ಟಿಯಾಗಿತ್ತು. ಹಾಗೆಯೇ ನೋಡಿ ಕಟ್ಟೆಲ್ಲ ಬಸ್ಕೊಂಡಿರೋದಿರುತ್ತಲ್ಲ, ಬೇಳೆ ಕಟ್ಟು, ಅದಕ್ಕೆ ಖಾರ ಎಲ್ಲ ರುಬ್ಕೊಂಡಿದ್ದನ್ನು ಮಿಕ್ಸ್ ಮಾಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ಆಲ್ರೆಡಿ ಉಪ್ಪು ಎಲ್ಲ ಹಾಕಿಟ್ಕೊಂಡಿರ್ತೀವಿ. ಅದೆಲ್ಲ ಫ್ರೈ ಆಗಿದ ನಂತರ ಇದನ್ನು ಸೇರಿಸ್ಬಿಟ್ಟು ಈಗ ನಮಗೆ ಬೇಕಂದ್ರೆ ನೋಡ್ಕೊಳ್ಬೋದು. ಉಪ್ಪು ಬೇಕಂದರೆ ಉಪ್ಪನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ. ಇಲ್ಲ ಎಲ್ಲ ಕರೆಕ್ಟ್ ಇತ್ತು ಅಂದರೆ ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಮೇಲ್ಗಡೆಯಿಂದ ಹುಳಿ ಹಿಂಡ್ತಾರೆ ಸ್ನೇಹಿತರೆ. ಅದು ನಾವೇನು ಮಾಡ್ತೀವಿ, ಮಿಕ್ಸಿಯನ್ನು ಕಲ್ಲಲ್ಲಿ ರುಬ್ಕೊಳ್ಳೋ ಟೈಮಿಗೆ ಆವಾಗಲೇ ಹುಣಸೆ ಹಣ್ಣನ್ನು ಸೇರಿಸಿರ್ತೀವಿ ಸ್ನೇಹಿತರೆ. ಹಾಗಾಗಿ ಅದು ಸಾಂಬಾರು ರುಚಿ ಬರುತ್ತೆ ಸ್ನೇಹಿತರೆ. ಮೇಲ್ಗಡೆಯಿಂದ ಹಿಂಡಿರೇನು ಸಾಂಬಾರು ಅಷ್ಟು ರುಚಿ ಬರೋದಿಲ್ಲ. ಹಾಗಾಗಿ ನಂತರದಲ್ಲಿ ಇದು ಪೂಜೆ ಮಾಡ್ತಾಯಿದ್ದಾರೆ ಸ್ನೇಹಿತರೆ ನಮ್ಮ ಮನೇಲಿ. ಬೆಳಗ್ಗೆ ಇಲ್ಲಿ ತುಂಬಾ ಬಿಸಿಲಿರೋದ್ರಿಂದ ಕೆಲವೊಂದು ಸಲ ಅವರು ಡ್ಯೂಟಿಗೆ ಹೋಗೋದಕ್ಕೆ ಇವಾಗ ಇಷ್ಟು ಟೈಮು ಇದು ಆಗುತ್ತೆ ಅನ್ನೋದಕ್ಕೋಸ್ಕರ, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ವಲ್ಪ ಬೇಗ ಡ್ಯೂಟಿಗೆ ಬರಬೇಕು ಅನ್ನೋದು ಒಂದು ಇದು ಮಾಡೋದ್ರಿಂದ ಏನು ಮಾಡ್ತಾರೆ ಅಂದರೆ, ಬೇಗ ನಾನು ಡ್ಯೂಟಿಗೆ ಹೋಗಿ ಬಂದು ಸಾಯಂಕಾಲನೇ ಪೂಜೆ ಮಾಡ್ತೀನಿ ಅಂತ ಅಂದರು. ಆಯಿತು ಸರಿ, ಈಗೇನು ಹಾಗೆ ಮಾಡಿ ಅಂತೇಳಿ. ಶನಿವಾರ ಮಾತ್ರ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಶನಿವಾರ ಬಂದು ನಮ್ಮ ಅವರೇ ಪೂಜೆ ಮಾಡೋದು. ಹಾಗೆಯೇ ಮಗನು ಕಾಲೇಜ್ಗೆ ಹೋಗಿದ್ದರಿಂದ ಮಾಡಿರಲಿಲ್ಲ. ಅವನಿಗೇನಾದರೂ ಸ್ವಲ್ಪ ತೊಳೆಯೋದು ಎಲ್ಲ ಕೆಳಗೆ ಏನಾದ್ರು ಇದು ಬೀಳಿಸ್ಬಿಟ್ರೆ ಎತ್ತಾಕಿದ್ರೆ ಅಂತಂದ್ರೆ ನಮ್ಮ ಮನೆಯವರು ಬೇಡ ನಾನೇ ಮಾಡ್ತಿರ್ತೀನಿ, ಅವ್ನು ಮತ್ತೇನಾದರೂ ಇದು ಮಾಡೋಣ ಅಂತೇಳಿ ಅವರು ಸ್ವಲ್ಪ ಬಿಡೋದಿಲ್ಲ ಸ್ನೇಹಿತರೆ. ಹಾಗೆಯೇ ನೋಡಿ ಎಲ್ಲ ಹೊರಗಡೆ ಹೋಗಿ ಎಲ್ಲ ತುಳಸಿ ಗಿಡ, ಹೊಸ್ತಿಲ್ಗೆ ಎಲ್ಲದಕ್ಕೂ ಪೂಜೆ ಮಾಡಿಕೊಂಡು ನಂತರದಲ್ಲಿ ಬಂದು ಹಾಗೆಯೇ ಇದು ಮಾಡ್ತಾಯಿದ್ದಾರೆ ಸ್ನೇಹಿತರೆ. ತುಂಬಾ ಅದೊಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಪೂಜೆ ಮಾಡೋದೇ ತುಂಬಾ ಖುಷಿ ಅಲ್ವ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಕಾಯಿ ರಸ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ರಸಕ್ಕೆ ಇಲ್ಲಿ ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಕಾಯಲ್ಲೇ ನಾನು ನನ್ನ ಮಗ ಇಬ್ಬರಿಗೆ ಅಷ್ಟೇ. ಅವ್ರ ಅಪ್ಪ ಮಗ ಇಬ್ಬರು ಅಂದರೆ ಅವ್ರಿಗೆ ತುಪ್ಪ ಇತ್ತಂದರೆ ಸಾಕು ಸ್ನೇಹಿತರೆ. ನಮಗಂದ್ರೆ ತೆಂಗಿನಕಾಯಿ ಹಾಲು ಬೇಕೇ ಬೇಕು. ನಂತರದಲ್ಲಿ ಅದೇ ಮಿಕ್ಸಿ ಜಾರಿಗೆ ಪಲ್ಯ ಮಾಡೋದಕ್ಕೆ ತೆಂಗಿನಕಾಯಿ ತುರಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಚಕ್ಕೆ, ಲವಂಗ, ಗಸಗಸೆ, ಏಲಕ್ಕಿ ಇದು ಎಲ್ಲ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆ ಈರುಳ್ಳಿ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಕಾಳು ಇರುತ್ತಲ್ಲ, ನಾನಿಲ್ಲಿ ಕಾಳು ಯಾವ್ಯಾವ ತೊಗೊಂಡಿನಪ್ಪ ಅಂದರೆ ಕಡಲೆಕಾಳು ಒಂದೇ ತೊಗೊಂಡಿರೋದು. ಅದಕ್ಕೆ
ಒಂದೆರಡು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ, ಹಾಗೆ ಒಂದು 3-4 ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ತುಂಬಾ ಚೆನ್ನಾಗಿರುತ್ತೆ. ಊರುಗಳಲ್ಲೆಲ್ಲ ಏನಾದರೂ ಫಂಕ್ಷನ್ಗಳು ಮಾಡಿದಾಗ ಎಲ್ಲ ಹೆಚ್ಚಿಗೆ ಪಲ್ಯ, ಯಾಕಂದರೆ ಎಲ್ಲರಿಗೂ ಕರೆದು ಊಟಕ್ಕೆ ಇಡ್ತಿರ್ತಾರಲ್ವ, ಹಾಗಾಗಿ ಪಲ್ಯ ಹೆಚ್ಚಿಗೆ ಬೇಕು ಅಂದರೆ ಈ ರೀತಿಯಾಗಿ ಎಲ್ಲ ಮಾಡ್ತಿರ್ತಾರೆ. ನೀವು ಇದ್ರ ಬದಲಿಗೆ ಬೇಕಂದ್ರೆ ನಿಮ್ಮ ಹತ್ರ ಕ್ಯಾರೆಟು ಬೀನ್ಸ್ ಇತ್ತಂದರೆ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಈ ರೀತಿಯಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದರಲ್ಲೂ ಏನಂದ್ರೆ ಇದು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕಿ ಮಾಡಿದ್ವಿ ಅಂತ ಅಂದರೆ, ಮಸಾಲೆ ರುಬ್ಕೊಂಡು ಮಾಡಿದ್ವಿ ಅಂದರೆ ಪಲ್ಯ ಅಂತೂ ಸೂಪರಾಗಿರುತ್ತೆ ಸ್ನೇಹಿತರೆ, ಸಖತ್ತಾಗಿರುತ್ತೆ. ಪಲ್ಯನೂ ತುಂಬಾ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ಇದು ಬಂದ್ಬಿಟ್ಟು ನನ್ನ ಮಕ್ಕಳಿಗೆ ಏನಂದರೆ ಇದಕ್ಕೆ ಪೂರಿ ಇರಬೇಕು, ಅವರಿಗೆ ಪೂರಿ ಜೊತೆಗೆ ತಿಂದಾಗಲೇ ಅವರಿಗೆ ಖುಷಿ ಆಗೋದು. ಹಾಗಾಗಿ ಸ್ವಲ್ಪ ನಾನು ಹೆಚ್ಚಿಗೆ ಮಾಡಿರ್ತೀನಿ ಸ್ನೇಹಿತರೆ, ಯಾವುದೇ ಮಾಡಲಿ ಹೆಚ್ಚಿಗೆ ಮಾಡಿರ್ತೀನಿ. ಯಾಕಂದ್ರೆ ಅವರು ಸ್ವಲ್ಪ ಇಷ್ಟೇ ಮಾಡಿದೆ ಅಂದ್ಬಿಟ್ರೆ, ಅಮ್ಮ ಮುಗೀತಾ, ಇನ್ನೂ ಸ್ವಲ್ಪ ಇಲ್ವಾ ಕೊಡು ಇದ್ದರೆ ಅಂತ ಇರ್ತಾರೆ. ಹಾಗಾಗಿ ಅವ್ರಿಗೆ ಎಷ್ಟು ಬೇಕಷ್ಟು ಸಮಾಧಾನ ಆಗೋವರೆಗೂ ತಿನ್ನಬೇಕು ಅನ್ನೋದು ನನ್ನಿದು. ಹಾಗಾಗಿ ಅದನ್ನೆಲ್ಲ ಕಾಳೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರದಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಸೇರಿಸಿ ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಸಾಂಬಾರು ಪುಡಿ, ಚಿಟಿಕೆ ಅರಿಶಿಣ ಪುಡಿ ಸೇರಿಸ್ಬಿಟ್ಟು ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ಅದೇ ಮಿಕ್ಸಿ ಜಾರ್ ಇರುತ್ತಲ್ವ, ಅದಕ್ಕೇ ಸ್ವಲ್ಪ ನೀರನ್ನು ಸೇರಿಸಿ ಆ ನೀರನ್ನು ಇದಕ್ಕೆ ಹಾಕಿ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಸ್ನೇಹಿತರೆ, ಬೇಕಂದರೆ ಈ ಹಂತದಲ್ಲಿ ನೀವು ಸ್ವಲ್ಪ ಆಗಿರುತ್ತಲ್ವ ಎಲ್ಲ ಪಲ್ಯ ಆಗಿದ್ದ ನಂತರದಲ್ಲಿ ಸ್ವಲ್ಪ ಹುಣಸೆ ಹುಳಿ ಹಿಂಡ್ಕೊಳ್ಬೋದು ಸ್ನೇಹಿತರೆ, ಚೆನ್ನಾಗಿರುತ್ತೆ. 2-3 ವಿಸಿಲ್ ಮಾಡಿಸ್ಕೊಂಡ್ವಿ ಅಂದರೆ ಕಾಳೆಲ್ಲ ಮೆತ್ತಗೆ ಚೆನ್ನಾಗಿ ಬೆಂದಿರುತ್ತಲ್ವ, ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಾಗಿತ್ತು. ನಂತರದಲ್ಲಿ ಬಂದುಬಿಟ್ಟು ಪಕೋಡ ಬೇಕಲ್ವ, ಹಾಗಾಗಿ ಮಗ ಮಾಡ್ತೀನಪ್ಪ, ನಾನು ಹೋಳ್ಗೆ ಮಾಡ್ತೀನಿ ಅಂತ ಕೇಳಿದೆ. ಆಯ್ತಮ್ಮ ಮಾಡ್ತೀನಿ ಅಂತ ಅಂದೆ. ಹಾಗಾಗಿ ಇತ್ತೀಚೆಗೆ ಏನಂದ್ರೆ ನಾನು ಪಕೋಡ ಈ ರೀತಿ ಬೋಂಡ ಏನಾದರೂ ಮಾಡೋದಿತ್ತಂದ್ರೆ ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ ಸ್ನೇಹಿತರೆ, ಯಾಕಂದರೆ ಕಲಿಬೇಕು ಅನ್ನೋದಕ್ಕೋಸ್ಕರ. ಇದಕ್ಕೇನಪ್ಪ ಎಕ್ಸಾಂಪಲ್ ಅಂತಂದರೆ, ಮೊನ್ನೆ ಊರಿಗೆ ಹೋದಾಗ ನೋಡಿ ಸ್ನೇಹಿತರೆ, ಅಮ್ಮಂಗೆ ಹುಷಾರಿಲ್ಲ ಅಂತ ಊರಿಗೆ ಹೋಗಿದ್ನಲ್ವ, ಆವಾಗ ನನ್ನ ಮಗನಿಗೆ ಒಬ್ಬನಿಗೆ ಬಿಟ್ಟು ಹೋಗ್ಬಿಟ್ಟಿದ್ದೆ. ಯಾವಾಗ ಪ್ರತಿ ಸಲ ಊರಿಗೆ ಹೋಗ್ಬೇಕಂದ್ರೆ ನನಗೆ ಒಂಥರ ಅಳುನೇ ಬಂದುಬಿಡುತ್ತೆ ಸ್ನೇಹಿತರೆ. ಯಾಕಂದರೆ ಬಸ್ಸಲ್ಲಿ ಕೂತ್ಕೊಂಡಿರ್ತೀನಲ್ವ, ಅವಾಗ ಕೂತ್ಕೊಂಡಿದ್ದಾಗ ನನಗೆ ಹೇಗಪ್ಪ ಅಂತಂದರೆ, ನಾವು ಒಟ್ಟಿಗೆ 4 ಜನನೂ ಊರಿಗೆ ಬಂದ್ವಿ ಅಂದರೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ. ಅದರಲ್ಲಿ ಏನಾದರೂ ಈಗ ಇಬ್ಬರು ಹೋಗೋದು ಹಿಂಗೆ ಅಂತ ಅಂದ್ಬಿಟ್ರೆ ನನಗೆ ಬೇಜಾರು ಅನ್ನಿಸ್ತಾ ಇರುತ್ತೆ. ಅಡುಗೆದೆಲ್ಲ ಹೇಗೆ ಮಾಡ್ಕೊಳ್ತಾರೋ, ಹೇಗೆ ಊಟ ಮಾಡ್ತಾರೋ ಏನಪ್ಪ ಅನ್ನೋದು ಅನ್ನಿಸ್ತಾ ಇರುತ್ತೆ. ಯಾಕಂದರೆ ಸ್ನೇಹಿತರೆ, ಇಲ್ಲೇನು ಯಾರ ಮನೆಗೆ ಹೋಗಿ ಇಸ್ಕೊಂಡು ಬರ್ಬೇಕು ಹೇಳಿ, ಊರಲ್ಲಿ ಅಂತಂದರೆ ಸ್ವಲ್ಪ ಏನಾದರೂ ಅನ್ನ ಮಾಡಿಕೊಂಡು ಸಾಂಬಾರು ಕೊಡ್ರಿ ಸ್ವಲ್ಪ ಅಂತಂದ್ರೂ ಕೊಡ್ತಿರ್ತಾರೆ. ಟೌನ್ಗಳಲ್ಲಿ ಯಾರನ್ನು ಕೇಳೋಕ್ಕೆ ಬರುತ್ತೆ ಹೇಳಿ, ಕೇಳೋದಕ್ಕೂ ಬರೋದಿಲ್ಲ, ಏನಿಲ್ಲ. ಹಾಗಾಗಿ ನಾನು ಯಾವಾಗ್ಲೂ ಇದೇ ರೀತಿ ಯಾಕೆ ಮಕ್ಕಳಿಗೆ ಇದು ಅಡುಗೆ ಕಲಿಸ್ಬೇಕು, ಹೆಣ್ಣಾಗಲಿ ಗಂಡಾಗಲಿ ಅಂತ ಹೇಳ್ತೀನಿ ಅಂದರೆ ಸ್ನೇಹಿತರೆ, ನೋಡಿ ಇದಕ್ಕೋಸ್ಕರನೇ. ಮೊನ್ನೆ ಊರಿಗೆ ಹೋಗಿದ್ದಾಗ ಒಬ್ಬನೇ ಇದ್ದ, ತುಂಬಾ ನನಗಿದು ಅನ್ನಿಸ್ತಾಯಿತ್ತು, ಯಾವ ರೀತಿ ಇರ್ತಾನಪ್ಪ ಇವನು, ಏನು ಮಾಡ್ಕೊಳ್ತಾನೋ ಏನೋ, ಊಟ ಎಲ್ಲ ಹೇಗೆ ಮಾಡ್ತಾನೆ ಅನ್ನೋದು ಈ ಕಡೆನೇ ನನಗೆ ಚಿಂತೆ ಇರ್ತಿತ್ತು. ಆದ್ರೂ ಅನ್ನ ಸಾಂಬಾರು ಎಲ್ಲ ಮಾಡ್ಕೊಂಡು ಊಟ ಮಾಡಿದ್ದೆ. ಅಡುಗೆ ಎಲ್ಲ ನಾನು ಹೋಗೋ ಟೈಮಿಗೆ ಚಪಾತಿ ಮಾಡಿ ಮತ್ತು ಇನ್ನೂ ಚಪಾತಿ ಹಿಟ್ಟು ಕಲಸಿಟ್ಟೋಗಿದ್ದೆ ಸ್ನೇಹಿತರೆ. ಹಾಗೆಯೇ ಸಾಂಬಾರನ್ನು ಹೆಚ್ಚಿಗೆ ಮಾಡಿಟ್ಟೋಗಿದ್ದೆ, ಅನ್ನನೂ ಮಾಡಿದ್ದೆ. ಆದರೆ ಅನ್ನ ಏನು ಇರಲ್ಲಲ್ಲ, ಹಾಗಾಗಿ ಅವನೇ ಫ್ರೆಶ್ಶಾಗಿ ಮತ್ತೆ ಅನ್ನ ಮಾಡಿಕೊಂಡು, ಹಾಗೆಯೇ ಇದು ಮೊಸರು ಎಲ್ಲ ತೊಗೊಂಬಂದು, ರೊಟ್ಟಿ ಎಲ್ಲ ತೊಗೊಂಡ್ಬಂದು, ಚಟ್ನಿ ಪುಡಿ ಎಲ್ಲ ಇತ್ತಲ್ಲ ಹಾಕ್ಕೊಂಡು ಊಟ ಮಾಡಿದ್ದೆ. ಹಾಲು ಕಾಯಿಸ್ಕೊಳ್ತಾನೆ, ಎಲ್ಲದು ಮಾಡ್ಕೊಂಡು ಊಟ ಮಾಡ್ಕೊಂಡು ಚೆನ್ನಾಗಿದೆ. ಅಮ್ಮ ನೀನು ಇನ್ನೂ ಒಂದಿನ ಬಿಟ್ಟು ಬೇಕಾದ್ರೂ ಬಾರಮ್ಮ, ಏನಿಲ್ಲ ನಾನೆಲ್ಲ ಮಾಡ್ಕೊಂಡು ಊಟ ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ. ಅವಾಗ ತುಂಬಾ ಖುಷಿ ಆಗ್ತಾಯಿತ್ತು ಸ್ನೇಹಿತರೆ. ನಾವೊಂದು ಅವ್ರಿಗೆ ಎಷ್ಟಾದ್ರೂ ಒಂದು ಚಿಕ್ಕ ಪುಟ್ಟ ಸ್ವಲ್ಪನಾದರೂ ಅಡುಗೆಗಳು ಹೇಳ್ಕೊಟ್ವಿ ಅಂದರೆ ಖಂಡಿತವಾಗ್ಲೂ ಕಲ್ತ್ಕೊಳ್ತಾರೆ ಸ್ನೇಹಿತರೆ. ನನಗಂತೂ ಇಬ್ಬರು ಏನು ಎಲ್ಲದರಲ್ಲೂ ಎಲ್ಪ್ ಮಾಡಿಕೊಡ್ತಾ ಇರ್ತಾರೆ ನೋಡಿ. ಈಗ ನಾನು ಇಷ್ಟೋ ತನಕ ಎಲ್ಲ ಮಾಡಿಕೊಟ್ಟೆ, ನಂತರದಲ್ಲಿ ನಾನು ಹೋಳ್ಗೆ ಮಾಡ್ತಾಯಿದ್ದೆ ಅಂದರೆ ಬಿಸಿ ಹೋಳ್ಗೆ ಮಾಡಿಕೊಟ್ರೆ ತಿಂತಾರೆ ಅನ್ನೋದು ನಂದು ಇದು ಸ್ನೇಹಿತರೆ. ಹಾಗಾಗಿ ಎಲ್ಲದನ್ನು ತೊಗೊಂಡೋಗಿ ಪಾಪ ಇಡ್ತಾ ಇದ್ದಾನೆ. ನಾನು ಸ್ವಲ್ಪ ಇಟ್ಟು ಬಂದಿದ್ದೆ, ನಂತರದಲ್ಲಿ ಇನ್ನೂ ಅನ್ನದ್ದು ಎಲ್ಲ ಇತ್ತಲ್ವ, ಹಾಗಾಗಿ ಅದನ್ನೆಲ್ಲ ಇಡ್ತಾ ಇದ್ದಾನೆ. ಹಾಗೆಯೇ ಅವ್ರ ಪಪ್ಪುಗೆ ಊಟನೂ ಹಾಕ್ಕೊಡ್ತಾಯಿದ್ದ. ಅವ್ರ ಪಪ್ಪ ಏನಂದರೆ ಒಂದು ಸಲ ತುಪ್ಪ ತೊಗೊಂಬ, ಒಂದು ಸಲ ಇನ್ನೊಂದು ಬಿಸಿ ಹೋಳ್ಗೆ ತೊಗೊಂಡ್ಬಾ, ಈ ರೀತಿಯಾಗಿ ಹೇಳ್ತಾಯಿದ್ರು ಪಾಪ ಎಲ್ಲ ಒಂದೊಂದೇ ಆಗಿ ತೊಗೊಂಡೋಗಿ ಕೊಡ್ತಾಯಿತ್ತು. ಈ ರೀತಿ ಮಾಡ್ತಾಯಿರ್ತಾರೆ ಸ್ನೇಹಿತರೆ. ನಾವು ಹೇಗೆ ಇದನ್ನು ಮಾಡ್ತೀವಲ್ಲ ಹಾಗೆ ಸ್ನೇಹಿತರೆ, ಅದೊಂದು ಇದರಲ್ಲಿ ಮಾತ್ರ ತುಂಬಾ ಖುಷಿ ಅಂತ ಅನಿಸುತ್ತೆ ಸ್ನೇಹಿತರೆ. ಹೋಳ್ಗೆನೂ ಅವಾಗಿನ ಊಟದ ಪೂರ್ತಿಗೆ ಬಿಸಿ ಹೋಳ್ಗೆನೇ ಸ್ವಲ್ಪ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಯಾಕಂದರೆ ನೆಕ್ಸ್ಟು ಕರ್ಗೆಡಬು ಕೇಳ್ತಾಯಿದ್ರಲ್ವ, ಹಾಗಾಗಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು
ಬಿಸಿ ಬಿಸಿ ಹೋಳಿಗೆ ಬಾಳೆ ಎಲೆ ಮೇಲೆ ಮಾಡಿದ್ದು. ಊರಿಗೆ ಹೋದಾಗ ಒಂದು ಸ್ವಲ್ಪ ಬಾಳೆ ಎಲೆ ತೊಗೊಂಬಂದಿದ್ದೆ. ಅದು ಈ ಬಿಸಿಲಿಗೆಲ್ಲ ನೋಡಿ ಯಾವ ರೀತಿಯಾಗಿದೆ ಅಂದರೆ, ಏನೇನು ಬಿಸಿಲು ತುಂಬಾ ಇರೋದ್ರಿಂದ ಎಲ್ಲದೂ ಒಂದು ವಿಳೆದೆಲೆ ಆದ್ರೂ ಅಷ್ಟೇ ಸ್ನೇಹಿತರೆ, ಕಳ್ಸಕ್ಕೆ ಇಟ್ಟಿರ್ತೀನಲ್ಲ ಒಂದೆರಡು ದಿನಕ್ಕೇ ಅದೆಲ್ಲ ಇದು ಆಗಿಬಿಡುತ್ತೆ. ಈ ರೀತಿ ಆಗ್ತಾ ಇರುತ್ತೆ ಸ್ನೇಹಿತರೆ. ಆದ್ರೂ ಊಟ ನೋಡಿ ಈ ರೀತಿ ಇತ್ತು. ಹೆಸ್ರುಬೇಳೆ ಕೋಸಂಬರಿ, ಹಾಗೆಯೇ ಪಲ್ಯ, ಹಾಗೆಯೇ ಹೋಳಿಗೆ, ಹಾಗೆಯೇ ತೆಂಗಿನಕಾಯಿ ಹಾಲು ಸ್ನೇಹಿತರೆ. ನಮಗೆ ಏನೇ ನೀವು ತುಪ್ಪ ಅದೆಲ್ಲ ಏನಿದಿಲ್ಲ ಸ್ನೇಹಿತರೆ. ಹೋಳ್ಗೆ ಅಂದರೆ ಚೆನ್ನಾಗಿ ತೆಂಗಿನಕಾಯಿ ಹಾಲು ಹಾಕ್ಕೊಂಡು ಊಟ ಮಾಡಿದ್ರೇ ಅದು ತೃಪ್ತಿಯಾದ ಊಟ ಅನಿಸೋದು ಸ್ನೇಹಿತರೆ. ಹಾಗಾಗಿ ಚೆನ್ನಾಗಿರುತ್ತೆ ಅದು. ನಂತರದಲ್ಲಿ ಸ್ವಲ್ಪ ಪಕೋಡ, ಹಾಗೆಯೇ ಅನ್ನ, ಸಾಂಬಾರು ಮಾತ್ರ ಸಖತ್ತಾಗಿ ರುಚಿಯಾಗಿ ಇಷ್ಟು ಟೇಸ್ಟಿಯಾಗಿ ಬಂದಿತ್ತು ಸ್ನೇಹಿತರೆ. ನೀವೊಂದು ಸಲ ಟ್ರೈ ಮಾಡಿ. ಬೇಕಂದರೆ ಇದು ರೆಸಿಪಿ ಇನ್ನೊಂದು ಸಲ ಸಪ್ರೇಟಾಗಿ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ಈ ಯುಗಾದಿ ಹಬ್ಬಕ್ಕೆ ಈ ರೀತಿಯಾಗಿಯೇ ಸಾಂಬಾರು ಮಾಡಿ ಸ್ನೇಹಿತರೆ, ಸಖತ್ತಾಗಿ ಬಂದಿರುತ್ತೆ. ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಬೇಕಂದರೆ ಶೇರ್ ಮಾಡ್ಕೊಳ್ತೀನಿ. ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ. ನಮಸ್ಕಾರ.